ಓಂ ಶ್ರೀ ಗುರುಭ್ಯೋ ನಮಃ. ಗುಹ ಗಣಪತಿಯೇ ನಮಃ. ವಾಗರ್ತ ವಿವಸಂತೃಪ್ತ ವಾಗರ್ತಾವಿ ಪ್ರತಿವರ್ತೆ ಜಗತೋಪಿತರ ವಂದೇ ಪಾರ್ವತಿ ಪರಮೇಶ್ವರಂ. ಈ ದಿನ ಸೋಮವಾರ, ದಿನಾಂಕ 10/6/2024 ಸೋಮವಾರ. ಪಂಚಾಂಗದ ಶ್ರವಣ ನೋಡೋದಾದರೆ ಈ ದಿನ ಸೋಮವಾರ ಆಗಿರೋದ್ರಿಂದ ಸೋಮವಾರಕ್ಕೆ ಅಧಿಪತಿ ಬಂದು ಚಂದ್ರದೇವರು. ಚಂದ್ರದೇವರಂದ್ರೆ ಇಲ್ಲಿ ತಾಯಿ, ಮನಸ್ಸಿನ ಕಾರಕ ಚಂದ್ರದೇವರಂತ ಕರಿತೀವಿ. ಸೊ ಮೊದಲಿಗೆ ಚಂದ್ರದೇವರ ಜಪಸ್ತೋತ್ರ ಮಾಡೋಣ. ದದೀಶಂಕಾ ತುಷಾರಂಭಂ ಶ್ರೀಣೋದ್ಧನಾವ ಸಂಭವಂ ನಮಾಮಿ ಶಶಿನಂ ಶಂಭೋರ್ಮುಕಟಭೂಷಣಂ. ಓಂ ಕ್ಲೀಂ ಚಂದ್ರಗ್ರಹಾಯ ನಮಃ. ಎಲ್ಲ ಆತ್ಮ ಅಂತರಾತ್ಮಗಳಿಗೆ ಸುಖ ಸಂತೋಷವನ್ನ ಚಂದ್ರದೇವರು ನೀಡಲಿ, ಸಮೃದ್ಧಿಯನ್ನು ಮಾಡಲಿ. ಈ ದಿನ ಪಂಚಾಂಗ ಶ್ರವಣ ನೋಡೋದಾದರೆ ಸೊ ದಿನಾಂಕ ಶ್ರೀ 10/6/2024 ಸೋಮವಾರ. ಶ್ರೀ ಶಾಲಿವಾರ್ಷಿಕೆ ವರ್ಷಗಳು, ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಶುಕ್ಲ ಪಕ್ಷ, ಶುಭವಾರ, ಸೋಮವಾಸರ, ತಿಥಿ ಚತುರ್ಥಿ ತಿಥಿ. ಈ ದಿನ ಚತುರ್ಥಿ ಬಂದು ಹಗಲು 4:33 ಇದೆ. ತದನಂತರ ಪಂಚಮಿ ತಿಥಿ ಪ್ರಾರಂಭವಾಗುತ್ತದೆ. ನಕ್ಷತ್ರ ನೋಡೋದಾದರೆ ಪುಷ್ಯ ನಕ್ಷತ್ರ ರಾತ್ರಿ 10:25 ಇದೆ. ತದನಂತರ ಆಶ್ಲೇಷ ನಕ್ಷತ್ರ ಪ್ರಾರಂಭವಾಗುತ್ತದೆ. ಸೊ ಧ್ರುವ ಯೋಗ ಇದೆ, ಸಾಯಂಕಾಲ 6:10 ಇರ್ತದೆ. ತದನಂತರ ವ್ಯಾಗತ ಯೋಗ ಪ್ರಾರಂಭ ಆಗುತ್ತದೆ. ತದನಂತರ ಸಿದ್ಧ ಯೋಗನೂ ಇದೆ. ಸಿದ್ಧ ಯೋಗ ರಾತ್ರಿ ಬಂದು ನಮಗೆ 10:38 ಸಿದ್ಧ ಯೋಗ ಇದೆ. ಕರ್ಣ ಬಂದು ಗರಜಕರ್ಣ ಇದೆ ಸಂಜೆ 6 ಗಂಟೆವರೆಗೂ. ಸೊ ತದನಂತರ ಭದ್ರಕರ್ಣ ಸಂಜೆ 4:33 ಇದೆ. ತದನಂತರ ಬಾಲವಕರ್ಣ ಪ್ರಾರಂಭವಾಗುತ್ತದೆ. ಸೊ ಈ ದಿನ ನಾವು ರಾವು ಕಾಲವನ್ನು ನೋಡೋದಾದರೆ ಬೆಳಗ್ಗೆ 7:30 9 ಗಂಟೆವರೆಗೂ ರಾವು ಕಾಲ ಇದೆ. ತದನಂತರ 10:30 12 ಗಂಟೆವರೆಗೂ ಯಮಗಂಡ ಕಾಲ ಇದೆ. ತದನಂತರ ಗುಳಿಕ ಕಾಲ ಪ್ರಾರಂಭವಾಗುತ್ತದೆ. ಸೊ ಈ ದಿನ ವಿಶೇಷವಾದ ದಿನ ಸೋಮವಾರ. ತಾಯಿಯನ್ನು ಪೂಜೆ ಮಾಡೋದ್ರಿಂದ, ಶಿವನನ್ನ ಪೂಜೆ ಮಾಡೋದ್ರಿಂದ ಒಳ್ಳೇದಾಗುತ್ತದೆ. ಸೊ ಗುಳಿಕ ಕಾಲ ಬಂದು 1:30 3 ಗಂಟೆವರೆಗೂ ಇದೆ. ಸೊ ಈ ದಿನ ನಾವು ದುರ್ಮೂರ್ತ ನೋಡೋದಾದ್ರೆ 12:45 ಹಿಡಿದು 1:36 ದುರ್ಮೂರ್ತ ಇದೆ. ಮತ್ತೆ ಮಧ್ಯಾಹ್ನ 3:30 ಹಿಡಿದು ಸಾಯಂಕಾಲ 4:10 ದುರ್ಮೂರ್ತ ಇದೆ. ಸೊ ಅದನ್ನ ಬೆಳಗ್ಗೆ 7:30 9 ಗಂಟೆ, 10:30 12 ಗಂಟೆ, 1:30 3 ಗಂಟೆ ಮಧ್ಯದಲ್ಲಿ, ಮತ್ತೆ 12 12:45 1:30 ಮಧ್ಯದಲ್ಲಿ, 3 4 ಗಂಟೆ ಮಧ್ಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ನಾವು ಮಾಡಬಾರದು. ದುರ್ಮೂರ್ತ ಮತ್ತೆ ರಾಹುಕಾಲ, ಯಮಗಂಡ ಕಾಲ, ಗುಳಿ ಕಾಲದಲ್ಲಿ ಏನು ಮಾಡಬಾರದು. ಸೊ ಇದನ್ನ ಬಿಡುವುದು ಉತ್ತಮ. ಸೊ ಸೋಮವಾರ ಆಗೋದ್ರಿಂದ ಶಿವನನ್ನ ಆರಾಧನೆ ಮಾಡೋದ್ರಿಂದ, ಶಿವನ ಪೂಜೆಯನ್ನು ಮಾಡೋದ್ರಿಂದ ಒಳ್ಳೆಯದಾಗುತ್ತದೆ. ಮತ್ತೆ ಚಂದ್ರದೇವರ ಶಾಂತಿಗಾಗಿ ಮುತ್ತಗದ ಎಲೆಗಳಿಂದ ಓಂ ಕ್ಲೀಂ ಚಂದ್ರಗ್ರಹಾಯ ಅಂತ ಹೇಳಿ ಮನೆಯಲ್ಲಿ ಪೂಜೆ ಮಾಡೋದ್ರಿಂದ, ಸೊ ಅಕ್ಕಿನ ದಾನ ಮಾಡೋದ್ರಿಂದ ಒಳ್ಳೇದಾಗತ್ತೆ. ಈ ದಿನ ನಾವು ಧರಿಸಬೇಕಾದ ವಸ್ತ್ರ ಅಂತಂದ್ರೆ ಬಿಳಿಯ ಬಣ್ಣದ ವಸ್ತ್ರಗಳಿಂದ ಶ್ವೇತಾಂಬರ ವಸ್ತ್ರಗಳನ್ನ ಧರಿಸುವುದು ಉತ್ತಮ. ಪೂಜೆಗೆ ಮಲ್ಲಿಗೆ ಹೂಗಳನ್ನು ಬಳಸೋದು ತುಂಬಾ ಉತ್ತಮ ಆಗುತ್ತದೆ. ಎಲ್ರಿಗೂ ಒಳ್ಳೇದಾಗ್ಲಿ. ಶುಭ ಜಯ ಆಯ್ತು. ಶುಭಂ ಭೂಯಾತು. ಈ ದಿನ ಶಿವ ಪಾರ್ವತಿನ ಪೂಜೆ ಮಾಡೋದ್ರಿಂದ ಒಳ್ಳೇದಾಗುತ್ತೆ. ಮನೆಯಲ್ಲಿರ್ತಕ್ಕಂಥ ತಾಯಿಗಳಿಗೆ, ತಾಯಿ ಪಾದಗಳಿಗೆ ನಮಸ್ಕಾರ ಮಾಡಿ ನಾವು ಹೊರಗಡೆ ಹೋಗೋದ್ರಿಂದ ನಮ್ಮ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗುತ್ತದೆ. ಇಲ್ಲಿ ಚಂದ್ರದೇವರಂದ್ರೆ ತಾಯಿ ಸಮಾನ. ತಾಯಿಯನ್ನ ಆರಾಧನೆ ಮಾಡೋದ್ರಿಂದ, ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ಎಲ್ಲರಿಗೂ ಒಳ್ಳೇದಾಗತ್ತೆ. ಸೊ ಚಂದ್ರದೋಷ ಪರಿಹಾರಕ್ಕಾಗಿ ಹೇಳಬೇಕಾದ ಮಂತ್ರ, ಸೊ ನಾವು ರೋಹಿಣೇಶಃ ಸುದಾಶನಃ ಸುಧಾಗಾತ್ರ ವಿಷಮಸ್ಥಾನ ಸಂಭೂತಂ ಪೀಡಾಮೃತು ಮೇವಿದು ಅಂತೇಳಿ ಆರೋಗ್ಯವನ್ನು, ಚಂದ್ರದೇವರಿಗೆ ಆರೋಗ್ಯವನ್ನು ಬಿಡೋದ್ರಿಂದ ಒಳ್ಳೇದಾಗುತ್ತೆ. ಶುಭಂ ಭೂಯಾತ್. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸುಖಿನೋ ಭವಂತು. ಓಂ ಕ್ಲೀಂ ಚಂದ್ರಗ್ರಹಾಯ ನಮಃ.